ಯಾಕೆ ಭುವನ್, ಏನಾಯ್ತು? ಯಾಕೆ ಹೀಗೆ ಒಬ್ಬರೇ ಬಂದು ಕೂತ್ಕೊಂಡು? ಭುವನ್, ನಾನು ಇನ್ಮೇಲಿಂದ ನಿಮ್ಮ ಇಷ್ಟದ ವಿರುದ್ಧವಾಗಿ ನಡ್ಕೊಳ್ಳೋದಿಲ್ಲ, ನಿಮ್ಮ ಮನ್ಸಿಗೆ ನೋವು ಮಾಡೋದಿಲ್ಲ. ನನ್ನನ್ನು ಕ್ಷಮಿಸಿ ಭುವನ್, ಪ್ಲೀಸ್. ಶ್ರದ್ಧಾ, ಹೀಗೆಲ್ಲ ಮಾತಾಡಿ ನನ್ನ ಮತ್ತಷ್ಟು ನೋಯಿಸ್ಬೇಡ. ಇದರಲ್ಲಿ ಇಂಥ ತಪ್ಪೇನೂ ಇಲ್ಲ. ನಾನೇ ನಿನ್ನ ಮತ್ತಷ್ಟು ಕಷ್ಟಕ್ಕೆ ನೋಗಿದೆ. ಒಂದು ತೊಂದರೆಯಿಂದ ಇನ್ನೊಂದು ತೊಂದರೆ ಕರ್ಕೊಂಬಂದು ಬಿಸಾಕ್ತೆ. ಇಲ್ಲ ಭುವನ್, ಈಗ ಆ ಥರದ್ದು ಏನೂ ಆಗಿಲ್ಲ, ನೀವೇನೂ ಮಾಡಿಲ್ಲ. ಆ ಭೂವಿನ ನಾನೇ ಹ್ಯಾಂಡಲ್ ಮಾಡ್ಬೋದಾಗಿತ್ತು. ಸುಮ್ಮನೆ ನಾನೇ ನಿಮಗೆ ವಿನಾಕಾರಣ ಟೆನ್ಷನ್ ಕೊಟ್ಟೆ. ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಇಲ್ಲ ಶ್ರದ್ಧಾ, ನಾನು ಚಿಕ್ಕತನಗಳ ಹತ್ರ ಮಾತಾಡಿದೆ. ನೀನು ಹೇಳಿದ್ರಲ್ಲಿ ಯಾವ ತಪ್ಪು ಕೂಡ ಇರಲಿಲ್ಲ. ನಾವಿಲ್ಲಿಂದ ಹೊರಟೋಗೋಣ ಶ್ರದ್ಧಾ, ಸಾಕು. ನಮ್ಮಿಂದ ಒಳ್ಳೆ ಕೆಲಸಗಳಾಗಿದೆ, ಇನ್ನಿಲ್ಲಿರೋದು ಬೇಡ. ಇನ್ಯಾವ ಕಷ್ಟನೂ ನೀನು ನೋಡಬಾರ್ದು. ಹಾಗಂದ್ರೆ ಹೇಗೆ ಭುವನ್? ನಮ್ಮಿಂದ ಒಳ್ಳೆ ಕೆಲಸ ಆಗಿಲ್ಲ, ನಾವೊಂದು ದೊಡ್ಡ ಗಂಡಾಂತರನ ಇಲ್ಲಿ ತಗೊಂಬಂದು ಇಟ್ಟಿದ್ದೀವಿ. ಅದನ್ನು ಸರಿ ಮಾಡದೆ ಹೋಗೋ ಹಾಗಿಲ್ಲ. ನನಗೆ ನನ್ನ ಹೆಂಡತಿ ಮುಖ್ಯ ಶ್ರದ್ಧಾ. ನಾನನ್ನು ಕಾಪಾಡ್ಕೋಬೇಕು. ಅದಕ್ಕಿಂತ ನನಗಿನ್ನೇನು ಬೇಡ. ನನಗೆ ಧರ್ಮ ಸಂಕಟ ಅನುಭವಿಸೋಕ್ಕಾಗಲ್ಲ ಶ್ರದ್ಧಾ. ಈ ಕಡೆ ದನಿಗಳಿಗೆ ಚಿಕ್ಕ ದನಿಗಳಿಗೆ ಕೆಟ್ಟತನ ಹೇಳಂಗೂ ಇಲ್ಲ, ಆ ಕಡೆ ಚಿಕ್ಕ ದನಿಗಳ ಮೇಲೆ ಕೈ ಮಾಡೋ ಹಾಗೂ ಇಲ್ಲ. ಇಲ್ಲಿ ನಿನ್ನ ಪರ ವಹಿಸ್ಕೊಂಡು ಮಾತಾಡೋ ಹಾಗೂ ಇಲ್ಲ. ತ್ರಿಶಂಕು ಸ್ಥಿತಿ ಯಾರಿಗೂ ಬೇಡ ಶ್ರದ್ಧಾ. ಸುಮ್ಮನೆ ಹೊಟ್ಬಿಡೋಣ. ದನಿಗಳು ಚಿಕ್ಕ ದನಿಗಳ ಜೊತೆ ಆರಾಮಾಗಿರ್ಲಿ. ಚಿಕ್ಕದಣಿ 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 ಏನಾಗಿದೆ ಭುವನ್ ನಿಮ್ಗೆ? ಅವ್ನು ಯಾವ ಚಿಕ್ಕದಣಿನೂ ಅಲ್ಲ, ಭುವಿನೂ ಅಲ್ಲ, ಅವನೊಬ್ಬ ಫ್ರಾಡ್. ಈಗಲಾದ್ರೂ ನನ್ನ ಮಾತನ್ನು ನಂಬಿ ಭುವನ್. ಶ್ರದ್ಧಾ, ಅವ್ನು ನಮ್ಮಿಬ್ಬರ ಪಾಲಿಗೆ ಕೆಟ್ಟೋನು ಒಂದು ಮಾತ್ರಕ್ಕೆ ಅವನವ್ರ ಮಗನೇ ಅಲ್ಲ ಅಂತ ಹೇಳಿದ್ರೆ ಹೇಗೆ ಶ್ರದ್ಧಾ? ಈ ಮಾತೇನಾದರೂ ದನಿಗಳ ಕಿವಿಗೆ ಬಿದ್ದರೆ ಅವ್ರು ಎದೆ ಹೊಡ್ಕೊಂಡು ಸತ್ಯ ಹೋಗ್ತಾರೆ ಅಷ್ಟೇ. ಅರ್ಥ ಮಾಡ್ಕೊ. ಸೈಲೆಂಟಾಗಿ ಇಲ್ಲಿಂದ ಹೊರಟ್ಬಿಡೋಣ. ನೋಡಿ ಭುವನ್, ಆ ಭುವಿಯಿಂದ ನಾನು ಕಾಪಾಡ್ಕೋತೀನಿ. ಅದು ಹೇಗೆ ಮಾಡ್ಕೋಬೇಕು ಅಂತ ನನಗೆ ಗೊತ್ತು. ಅಲ್ಲದೆ ಅವನೊಬ್ಬ ವಂಚಕ, ಅಪ್ಪಾಜಿ ಮಗ ಅಲ್ಲ ಅನ್ನೋದನ್ನ ನಾನು ಪ್ರೂವ್ ಮಾಡ್ತೀನಿ. ನೋಡ್ತಾ ಇರಿ. ಅಷ್ಟೇ ಅಲ್ಲ, ಅಪ್ಪಾಜಿಗೆ ಅವರ ನಿಜವಾದ ಮಗನ ಕೊಡ್ಸೇ ನಾನು ಇಲ್ಲಿಂದ ಹೋಗೋದು. ಶ್ರದ್ಧಾ, ಹೌದು ಭುವನ್, ಇದರಿಂದ ನಿಮಗೆ, ಅಪ್ಪಾಜಿಗೆ, ನಮಗೆ ಯಾರಿಗೂ ನೋವಾಗದೇ ಇರೋ ಹಾಗೆ ಈ ಸಮಸ್ಯೆನ ನಾನೇ ಬಗೆಹರಿಸ್ತೀನಿ. ನಿಮ್ಮ ಜೊತೆಗಿರಿ ಸಾಕು. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡು ಹೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು.
ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.